ನಮಸ್ಕಾರ ರೀಪ ಎಲ್ಲರಿಗೂ. ರಂಗೇರಿದ ಚುನಾವಣೆ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಖಾದ್ರಿ ಸಾಹೇಬರಿಗೆ ಟಿಕೆಟ್ ಖಾದ್ರಿ ಹೈಕಮಾಂಡ್ ಆದೇಶ. ಅವರ ಬೆಂಬಲಿಗರು ಥೈ ಥೈ ಕುಣಿಯಾಕತ್ತಾರ. ಆಜಂ ಪೀರ್ ಖಾದ್ರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಕಾಂಗ್ರೆಸ್ಸಲ್ಲಿ ಗೆಲುವು, ಇಲ್ಲದಿದ್ದರೆ ಕಾಂಗ್ರೆಸ್ ಗೆಲುವು ಇಲ್ಲ ಅಂತಾರ ಅವರ ಅಭಿಮಾನಿ ಬಳಗ. ಏನು ಮಾತಾಡಿದಾರೆ ತೋರಿಸ್ಬೇಕಲ್ರಿ. ಇವತ್ತು ಸಮಾಜ ಸೇವೆಯಲ್ಲಿ ಮನೆ ಮಾತಾಗಿರುವ ಇದೇ ಸೈಯದ್ ಆಜಂ ಪೀರ್ ಖಾದ್ರಿ ಒಂದು ಸಾರಿ ಶಾಸಕನಾಗಿ ಅಲ್ಲಿ ಗಣನೀಯವಾದ ಸೇವೆ ಮಾಡಿದಂಥ ಅನೇಕ ಜ್ವಲಂತ ಉದಾಹರಣೆಗಳು ಇವತ್ತು ಜನರ ಮನಸ್ಸಿನಲ್ಲಿದ್ದಾರೆ. 4 ಸಾರಿ ಸೋತಂಥವರಿಗೆ ಈ ಸಾರಿ ಟಿಕೆಟ್ ಕೊಟ್ಟ ತಕ್ಷಣ ವಿಧಾನಸಭೆಗೆ ನೇರವಾಗಿ ಕಳಿಸ್ತೇವಂತಾರ ಶಿಗ್ಗಾಂವದ ಪುಣ್ಯವಂತ ಮತದಾರರು. ಸೂಫಿ ಸಂತರ ನಾಡು, ಅಣ್ಣ ಬಸವಣ್ಣರ ನಾಡು, ಮಹಾತ್ಮರ ನಾಡು, ಪಂಚಾಕ್ಷರಿ ಗವಾಯಿಗಳ ನಾಡು, ಅಣ್ಣ ಬಸವಣ್ಣರ ನೇತೃತ್ವ ವಹಿಸಿದಂಥ ಕನಕದಾಸರ ನಾಡು. ಅಲ್ಲಿ ಹಳೆಬೀಡು ಈ ಹಂತ ಅನೇಕ ವಿದ್ವಾನಗಳು, ಅನೇಕ ಮಹಾತ್ಮರು ಅಲ್ಲಿ ತಪಸ್ವಿ ಮುಖಾಂತರ ನೆಲೆಯೂರಿದಂಥ ಹುಲಗೂರು ಖಾದ್ರಿ ಆಜಂ ಪೀರ್ ದರ್ಗಾದ ಮಹಾ ಸಜ್ಜಾದೆಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಅನೇಕ ಕಾರ್ಯಕ್ರಮಗಳು ಸಹಿತ ಇವತ್ತು ರಾಜ್ಯಾದ್ಯಂತ ನೋಡಬಹುದು. ನೀವು ಗದಗ ಜಿಲ್ಲೆಯಲ್ಲಿ, ಹಾವೇರಿ ಜಿಲ್ಲೆಯಲ್ಲಿ ಇವತ್ತು ಎಷ್ಟೊಂದು ಭಾವ್ಯತೆ ಮತ್ತು ಭಾವನಾತ್ಮಕ ಸಂಬಂಧದಿಂದ ಇದೇ ಮಾಜಿ ಶಾಸಕ ಸೈಯದ್ ಆಜಂ ಪೀರ್ ಖಾದ್ರಿ ಅಂದರೆ ಸಾವಿರಾರು ಜನ ಸೇರ್ತಾರೆ. ನೋಡಿದರೆ ಹೋಗಿದರೆ ಒಮ್ಮೆ ಅವ್ರ ಮನೆಗೆ ಹೋಗ್ರಿ. ಅಲ್ಲಿರುವಂಥ ಪವಿತ್ರ ದರ್ಗಾದ ಮುಂದೆನೇ ಅವರ ಮನೆ. ಎಲ್ಲರಿಗೂ ದಾಸೋಹದ ವ್ಯವಸ್ಥೆ, ಎಲ್ಲರಿಗೂ ಉಪಹಾರದ ವ್ಯವಸ್ಥೆ, ತನ್ನ ಕೈಲಾದ ಮಟ್ಟಿಗೆ ಸಹಾಯ ಸಹಿತ ಮಾಡುತ್ತಿರುವ ಆಶೀರ್ವಾದದ ಮುಖಾಂತರ ಅವರಿಗೆ ಅನೇಕ ತಾಪತ್ರಗಳನ್ನು ದೂರ ಮಾಡುವಂಥ ಶಕ್ತಿ ಆ ಪರಮಾತ್ಮ ಈ ಸೈಯದ್ ಆಜಂ ಪೀರ್ ಖಾದ್ರಿ ಕೊಟ್ಟಾರಂದ್ರೆ ಇನ್ನು ನೇರವಾಗಿ ವಿಧಾನಸಭೆಗೆ ಪ್ರವೇಶ ಮಾಡ್ತಾರಲ್ರಿ. ಅಲ್ಲಿರುವಂಥ ಅವರ ಅಭಿಮಾನಿ ಬಳಗ ಪ್ರತಿಯೊಂದು ಹಳ್ಳಿ ಗ್ರಾಮೀಣದಲ್ಲಿ ನನ್ನ ನಡೆ ಮನೆ ಕಡೆಗೆ ಅಂಥೇಳಿ ಖಾದ್ರಿ ಅವರ ನೇತೃತ್ವದಲ್ಲಿ ಒಂದಲ್ಲ 2 ಸುತ್ತು ಈಗ ತಿರುಗಾಡಿದಾರ. ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುವ ಸಲುವಾಗಿ ಖಾದ್ರಿಗೆ ಟಿಕೆಟ್ ಖಾತ್ರಿ ಅಂಥೇಳಿ ಎಲ್ಲರೂ ಘೋಷಣೆ ಕೂಗಾಕತ್ತಾರ. ಅಲ್ಲಿರುವಂಥ ಅವರ ಅಭಿಮಾನಿ ಬಳಗ ಏನು ಮಾತಾಡಿದಾರೆ ಅದನ್ನು ವಿಡಿಯೋ ಹಾಕಬೇಕಲ್ರಿ. ಹಾಗಾದ್ರೆ ಶಿಗ್ಗಾಂವಿ ಮತದಾರರು ಈ ಉಪಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಧಿಕ ಮತಗಳಿಂದ ಆರಿಸಿ ಕಳಿಸ್ತೇವೆ ಅಂಥೇಳಿ ಏನು ವಾಗ್ದಾನ ಮಾಡಿದಿರಿ ಹೈಕಮಾಂಡ್ ಮುಂದೆ, ಅದನ್ನು ಮಾಡಿ ತೋರಿಸ್ತೀರಿ. ಹಾಗಾದ್ರೆ ಆಜಂ ಪೀರ್ ಖಾದ್ರಿ ಬೆಂಬಲಿಗರು, ಆಜಂ ಪೀರ್ ಖಾದ್ರಿ ಹಿತೈಷಿಗಳು, ಆಜಂ ಪೀರ್ ಖಾದ್ರಿ ಅನುಯಾಯಿಗಳು, ಆಜಂ ಪೀರ್ ಖಾದ್ರಿಗೆ ಗೌರವ ಸಲ್ಲಿಸುವವರು, ಗೌರವ ಕೊಡುವವರು ಏನು ನಿಮ್ಮ ಅನಿಸಿಕೆಗಳನ್ನ ಅದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಹಾಗಾದ್ರೆ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಪುಣ್ಯವಂತ ಜನ ಹಾವೇರಿ ಜಿಲ್ಲೆಯವರೇ. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. ಕಾರ್ಯಕರ್ತರ ಪರವಾಗಿ ಮತ್ತು ನಮ್ಮ ಆಜಂ ಪೀರ್ ಖಾದ್ರಿ ಅವರ ಪರವಾಗಿ ಒಂದು ಗಾದೆ ಮಾತನ್ನು ಹೇಳ್ತೀನಿ. ಅವರ ಪ್ರೀತಿ ಅಂತದ್ದು, ವಿಶ್ವಾಸ ಎಂತದ್ದು, ಜನರಲ್ಲಿ ಅವರು ವಿಶ್ವಾಸ ಮತ್ತು ಪ್ರೀತಿ ಅಂತ ಇಟ್ಟಿರೋದಂಥದ್ದು. ಈಗ ಬಹುಶಃ ಇದನ್ನು ನೀವು ಕೇಳಿರಬೇಕು. ಬರೆಯದೆ ಓದುವವನು, ಕರೆಯದೆ ಬರಿಗಾಲೇ ಬರುವವನು ಸರ್ವಜ್ಞ ಅಂತ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಬರೆಯದೆ ಓದುವವನು ಅಂದ್ರೆ ಕಣ್ಣು, ಕರೆಯದೆ ಬರುವವನು ಬರಿಗಾಲೆ ಅಂದ್ರೆ ಮನಸ್ಸು. ಅಷ್ಟು ದೊಡ್ಡ ಮನಸ್ಸು ಈ ಕವಿ ಒಳಗ ಅವ್ರದ್ದೈತಿ. ಯಾಕಂದ್ರೆ ಪ್ರೀತಿ, ವಿಶ್ವಾಸ ಪ್ರತಿಯೊಂದು ಬಡವರಲ್ಲಿ ಅವರಿಗಲ್ಲಿ ಇದೆ. ಅವರು ಒಂದೇ ಬಾರಿ ಆಯ್ಕೆ ಆಗಿ ಬಂದ್ರೆ ಈ ಸವಣೂರು ಶಿಗ್ಗಾಂವ್ ಕ್ಷೇತ್ರದೊಳಗ ಏನು ಮಾಡ್ಯಾರ ಅನ್ನುವಂಥದ್ದು ಇವತ್ತು ವಿವರವಾಗಿ ನಾನು ಹೇಳ್ತಾನೆ ಇದ್ದೇನೆ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮತ್ತು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರೆ, ಜಮೀರ್ ಅಹಮದ್ ಸಾಹೇಬ್ರೆ, ಸಲೀಂ ಅಹಮದ್ ಸಾಹೇಬ್ರೆ, ಎಲ್ಲರಿಗೂ ಇದು ಮನವರಿಕೆ ಮಾಡಿಕೊಡುವಂಥದ್ದು. ಯಾಕಂದ್ರೆ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ 2 ಜನ 2 ಸಲ ಆಯ್ಕೆ ಆಗಿ ಬಂದಿದ್ರು. ಅವರು ಕೂಡ ಏನು ಅಭಿವೃದ್ಧಿ ಮಾಡಲಿಲ್ಲ. ಆಮೇಲೆ ಖಾದ್ರಿ ಸಾಹೇಬರು ಆಯ್ಕೆ ಆಗಿ ಬಂದ ನಂತರ ನಮಗೆ ಕುಡಿಯ ನೀರಿನ ಇಷ್ಟು ಸಮಸ್ಯೆ ಇತ್ತಂದ್ರೆ ಜೈಲಿಗೆ ಹೋಗಿ ಬಂದಿದ್ದೈತಿ. ಅದನ್ನು ನೀವು ತಾವು ಕೂಡ ಕಂಡಿರಿ, ನಿಮಗೆ ಗಮನಕ್ಕೆ ಬಂದೈತಿ. ಆ ತರ ಹೋರಾಟ ಇಲ್ಲಿ ಇತ್ತು. ಆ ಹೋರಾಟ ಮುಗ್ಧಗೊಳಿಸಿದವರು ಅಂದ್ರ ಅದು ನಮ್ಮ ಖಾದ್ರಿ ಸಾಹೇಬರು ಮಾತ್ರ. ಹೇಗೆ ಪರಿಹಾರ ಮಾಡಿದ್ರಂದ್ರೆ
ನಮ್ಮ HK ಪಾಟೀಲ್ ಸಾಹೇಬರು, ನಮ್ಮ ಖಾದ್ರಿ ಸಾಹೇಬರು ಮಾತಾಡಿದ್ರು. ಏನಂತ, ಈ ನದಿ ನೀರು ಸುಮಾರು ಹೆಚ್ಚು ಕಡಿಮೆ ಎಷ್ಟೋ ಸಾವಿರ TMC ನೀರು ಹರಿದು ಹೋಗ್ತಾ ಇದೆ, ಇಲ್ಲಿಂದ ವೇಸ್ಟ್ ಆಗ್ತಾ ಇದೆ. ಆ ವೇಸ್ಟ್ ಆಗೋದಕ್ಕೆ ನೀವು ಪೈಪ್ಲೈನ್ ಮೂಲಕ ಕೆರೆಗೆ ಈ ನೀರು ಕೆರೆಗೆ ಸಾಗಿಸಿದ್ರೆ ಬಡವರಿಗೆ, ದನಕರಕ್ಕೆ ಪ್ರತಿಯೊಂದು ಇದು ಅನುಕೂಲ ಆಗುವಂಥದ್ದು ಮಾಡಿದಂಗೆ ಆಗ್ತೈತಿ. ಅಂದ್ರೆ ಅವಾಗ ಹೇಳಿದ್ರು, ನಿಮ್ಮ ಸಹಾಯ HK ಪಾಟೀಲ್ ಸಾಹೇಬ್ರೆ, ನಿಮ್ಮ ಸಹಾಯ ಇದ್ರೆ ಈ ಕೆರೆಗೆ ನೀರಿಗೆ ತರುವಂತ ಕೆಲಸ ನಾವು ಮಾಡ್ತೀನಿ ಅಂತೇಳಿ ಒಂದೇ ಸಲ ಆಯ್ಕೆ ಮಾಡಿದಾಗ ಆ ಕೆಲಸ ಅವರು ಮಾಡಿದ್ರು. ನೀರು ಪೈಪ್ಲೈನ್ ಮೂಲಕ ತಗೊಂಡು ಬಂದು ಕೊಟ್ಟರು. ಆಮೇಲೆ ಎಲ್ಲ ಬಡ ಸಮಾಜಗಳಿಗೆ, ಕೆಲವೊಬ್ಬರಿಗೆ 2 ಎಕರೆ ಅಂತ, ಸುಮಾರು ಜನಕ್ಕೆ 2 ಎಕರೆ ಅಂತ ಬಡ ಕುಟುಂಬಕ್ಕೆ ಆಸ್ತಿನೂ ಮಾಡಿಕೊಟ್ಟಿದ್ದಾರೆ. ಸಮಾಜದ ಒಂದು ಯಾರೋ ಒಬ್ರು ಇದು ನಮಗೆ ಹುಡುಗ್ಯಾಕ ತೀರ್ಕೊಂಡಾಗ ಸಮಾಜಕ್ಕೆ ನಮಗೆ ಮಶಾನ ಇಲ್ಲ ಅಂದ್ರೆ ಮಶಾನ ಕಂಟಿನ್ಯೂ ಮಾಡಿಕೊಟ್ಟಂತ ಖಾದ್ರಿ ಸಾಹೇಬ್ರವರು ಇದೇ ರೀತಿ ಪ್ರತಿಯೊಂದು ಹಳ್ಳಿಯೊಳಗೂ ಸಹಾಯ ಸಹಕಾರ ಮಾಡ್ಕೊಂತಾನೆ ಅದಾರ. ಅದಕ್ಕೆ ದಯವಿಟ್ಟು ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಅವರಿಗೆ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಂಡು, DK ಶಿವಕುಮಾರ್ ಸಾಹೇಬ್ರಿಗೆ, ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಿಗೆ ಮತ್ತು ನಮ್ಮ ಮಿನಿಸ್ಟರ್ ಆದ ಕುಲಕರ್ಣಿ ಸಾಹೇಬ್ರಿಗೆ, ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರಿಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ, ನಾವು ಸಾಮಾನ್ಯ ಶ್ರೀ ಖಾದ್ರಿ ಸಾಹೇಬರ ಅಭಿಮಾನಿಗಳಾಗಿ ನಾವು ಕೇಳ್ಕೊಂಡ್ರೆ ನಮಗೆ ಒಂದು ಲಾಸ್ಟ್ ಅವಕಾಶ ನಾವಾಗಿ ನಾವು ಕೇಳ್ಕೊಂತಾ ಇರೋದು, ನಮಗೆ ಈ ಟಿಕೆಟ್ ಬಗ್ಗೆ ಯಾವುದೇ ಮಿಸ್ಟೇಕ್ ಮಾಡಲಾರ್ದಂಗೆ ತಾವು ಈ ಸತೆ ನಮ್ಮ ಸನ್ಮಾನ್ಯ ಶ್ರೀ ಸೈಯದ್ ಅಜೀಂಪೀರ್ ಖಾದ್ರಿ ಅವರಿಗೆ ಟಿಕೆಟ್ ಕೊಟ್ರೆ ಸರ್, ನಾವೆಲ್ಲ ಅವರ ಅಭಿಮಾನಿಗಳು ಈ ಸತೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಸೋಲ್ ಆಗ್ಲಾರ್ದಂಗೆ ನೋಡ್ಕೊಂತೀವಂತ ಈ ಗ್ಯಾರಂಟಿಯಿಂದ ನಾವು ಕೇಳ್ಕೊಂತಾ ಇದೀವಿ. ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ, ಈ ಸತೆ ಎನಿ ಆಫ್ ದ ಕಾಸ್ಟ್ टिकट ಅವ್ರಿಗೆ ಕೊಡಿ. और एक मैसेज अपने राहुल गांधी सर के लिए है. सर, हम आपको ये कहना चाहते हैं कि किसी भी कीमत पर इस बार भले ये 5वां वक्त हो, सर खादरी जी के लिए आप अगर टिकट का इंतजाम करेंगे, इंशाअल्लाह हम सब उनके जो भी अभिमानी हैं, मतलब हम अकेले नहीं ना, हम इतने सारे बहुत सारे लोग हैं उनके दीवाने, बहुत बड़े बड़े आशिक है खादरी साहब के. अगर आप इसके लिए कोशिश करके किसी भी तरह खादरी साहब को अगर इस बार टिकट का इंतजाम करेंगे, इंशाअल्लाह बेशक हम असेंबली 83 शिगांव क्षेत्र से हम जरूर जीतेंगे. सर, आप एक बार यहाँ पे इंक्वायरी करके देखिए क्या मसला है. हर गरीब हर रोज 500 से 1000 कमाने वाला बस खादरी साहब का दीवाना है. न यहाँ को कभी भी किसी को पैसा दे के वोट खरीदने की जरूरत नहीं है. बिना पैसों के वोट डालने वाले लोग सिर्फ खादरी साहब के हैं. सही है, सही है, सही है. इसीलिए हम आपको तहे दिल से रिक्वेस्ट करते हैं, राहुल सर, हम आपके मतलब पूरे परिवार के बारे में हम जानते हैं कि आप लोगों ने कितना त्याग दिया है, बलिदान दिया है. हम आपको उसके लिए बहुत सैल्यूट करते हैं. सर, प्लीज हम आपको रिक्वेस्ट करते हैं, थोड़ा खादरी साहब का मतलब जो भी हिस्ट्री है उसको थोड़ा खोल के देखिए आप. उन्होंने 4 बार हारने के लिए बस एक बंदा एक बार टिकट लेने के लिए अपने ऊपर से नीचे कर रहा है. उन्होंने 4 बार हारा है, उसके लिए बहुत बड़ी हिम्मत चाहिए. उसके बावजूद भी आज 5वें बार भी रुकने के लिए अगर इतनी हिम्मत कर रहे हैं, तो हम जैसे लोग उनको बोले कि सर आप रुकिए, इंशाअल्लाह 4 से 5000 वोट में आप हारे हैं. मतलब किसी भी धर्म का, हर सर्व धर्म के लोग, मतलब हिंदू मुसलमान, हम सब एकता के साथ उनको सपोर्ट के साथ जिता के लाएंगे. इसीलिए राहुल सर, हम आपको रिक्वेस्ट करते हैं कि हमारी बातों पे गौर कीजिए और इसको रिस्पेक्ट देते हुए आप इस पे इंक्वायरी करके किसी भी हालत में सैयद अजीमपीर खादरी साहब को आप वोट देंगे. और जमीर अहमद, अब रिक्वेस्ट हमारे पूरे कांग्रेस के हर मुखंड को करता हूँ, जमीर अहमद सर, जारकीहोली सर, सिद्धरामैया सर, DK शिवकुमार सर, हर जो भी है, अपने जमीर अहमद सर के लिए मैं रिक्वेस्ट करता हूँ. HK ಪಾಟೀಲ್ ಸರ್ के लिए ಸರ್, ಪ್ಲೀಸ್ ಒಂದ್ಸಲ ಈ ಕಡೆ ನೋಡಿ ಏನಾಗ್ತಾ ಇದೆ ಅಂತ. ಇದು ಚಿಕ್ಕವದಲ್ಲಿ ಮೊನ್ನೆ ಇಷ್ಟೊಟ್ಟೆಲ್ಲ ಪ್ರೋಗ್ರಾಮ್ ಆದ್ರೆ ಅಲ್ಲಿ ಒಂದೇ ಒಂದು ಕೂಗಿತ್ತು, ಖಾದ್ರಿ ಖಾದ್ರಿ ಅಂತ. ಅದು ಯಾರು ದುಡ್ಡು ಕೊಟ್ಟಿದ್ ಖಾದ್ರಿ ಅಲ್ಲ ಸರ್, ಅದು ಮನಸ್ಸಿಂದ ಬರ್ತಾ ಇರೋದು ಖಾದ್ರಿ ಅಂತ ಕೂಗು. ಇಲ್ಲಿ 500 ರೂಪಾಯಿ ಕೊಟ್ಟಿದ್ಮೇಲೆ ಓಟ್ ಹಾಕ್ತಾರಲ್ಲ, ಅದಲ್ಲ ಓಟು ಸರ್. ಇಲ್ಲ ಯಾರು ಕರೆದಿಲ್ಲ, ಇಷ್ಟು ಜನ ಯಾಕೆ ಬಂದಿದ್ದಾರೆ? ಬರೀ ಖಾದ್ರಿ ಪ್ರೀತಿ ಅಭಿಮಾನ ಇದೆಲ್ಲ ಮನಸ್ಸೊಳಗೆ ಉಳಿದಿದೆ ಅಂತ ಬರ್ತಾ ಇದೆ. ಅದ್ರಗೋಸ್ಕರ ನಿಮಗೂ ಕೂಡ ನಾವು 2 ಕೈ ಜೋಡಿಸ್ಕೊಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಖಾದ್ರಿ ಸಾಹೇಬರಿಗೆ ಎನಿ ಆಫ್ ದ ಕಾಸ್ಟ್ ತಾವು ಟಿಕೆಟ್ ಕೊಡಿ. ಈ ಸತೆ ಗೆಲುವು 100% ಪಕ್ಕ. ರಾಹುಲ್ ಗಾಂಧಿ ಅವರಿಗೆ